ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟಾಪಿಕ್ ಬಂದು ಚಿಕ್ಕ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ, ತಲೆಭಾರ ಆಗಿರುತ್ತಲ್ಲ ಅಂಥ ಮಕ್ಕಳಿಗೆ ನಾವು ಮನೇಲೇ ಮನೆಮದ್ದು ಮಾಡ್ಬೋದು. ಅಂಥ ಮನೆಮದ್ದು ಯಾವುದಪ್ಪ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಆ ಮನೆಮದ್ದು ಯಾವುದು ಅಂತ. ಈಗ ಫ್ರೆಂಡ್ಸ್, ಮನೆಮದ್ದು ಯಾವುದಪ್ಪ ಅಂದರೆ ದೊಡ್ಡ ಪತ್ರೆ ಎಲೆ 4 ಎಲೆ ತೊಗೊಂಡಿದ್ದೀನಿ ನಾನು. ಈ ಎಲೆನ ನಾನು ಮನೇಲೇ ಪಾಟಲ್ಲಿ ಹಾಕಿದ್ದೀನಿ. ಹಾಗೆ 1 ಚಮಚ ಜೇನುತುಪ್ಪ ತೊಗೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಇವಾಗ ಈ ಎಲೆಗಳನ್ನ ಚೆನ್ನಾಗಿ ತವ ಮೇಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಬಿಸಿ ಮಾಡಿರೋ ಎಲೆನ ಈ ಜೇನುತುಪ್ಪ ತೊಗೊಂಡಿದ್ದೀನಲ್ಲ ಆ ಜೇನುತುಪ್ಪದೊಳಗಡೆ ಚೆನ್ನಾಗಿ ಆ ರಸ ಎಲ್ಲ ಹಿಂಡೋಣ. ಫ್ರೆಂಡ್ಸ್, ಈಗ ಆ ರಸ ಮತ್ತು ಜೇನುತುಪ್ಪನ ಸ್ವಲ್ಪ ಮಿಕ್ಸ್ ಮಾಡೋಣ. ಹೀಗೆ ಫ್ರೆಂಡ್ಸ್, ಈ ಮನೆಮದ್ದು ರೆಡಿ ಇದೆ. ಇವಾಗ ನಾವು ಅವರಿಗೆ ದಿನಕ್ಕೆ 2 ಸಲ ಕೊಟ್ಟರೆ ಕಫ, ನೆಗಡಿ, ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನಂತ.